ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ನಡೀತಿರೋ ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡ್ತಾ. ಮಾತು ಕತೆ ಏನಿಲ್ಲ ಅಂತ ಇರಾನ್ ಹೇಳ್ತಿದ್ದಂಗೆ ಅಲ್ಲಿ ಭಾರಿ ಪ್ರಮಾಣದ ದಾಳಿಗಳನ್ನು ಶುರು ಮಾಡಿರೋ ಅಮೆರಿಕ ಇರಾನ್ನ ಆರ್ಥಿಕತೆಯ ಮೇಲೆ ಹಾಗೂ ಅಲ್ಲಿನ ಮೂಲಭೂತ ಸೌಕರ್ಯಗಳ ಮೇಲೆ ದಾಳಿಗಳನ್ನು ಆರಂಭ ಮಾಡಿದೆ. ಇದಲ್ಲದೆ ಅಮೆರಿಕ ಮತ್ತು ಇಸ್ರೇಲ್ಗಳು ನಡೆಸಿರೋ ದಾಳಿಯಲ್ಲಿ ಇರಾನಿನ ಪ್ರಖ್ಯಾತ ಹೊಸೈನಿ ಆಜಮ್ ಜನ್ಜಾನ್ ಮಸೀದಿ ಹಾನಿಗೀಡಾಗಿದೆ. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಮೇಲಿನ ಯುದ್ಧಕ್ಕಾಗಿನೇ ತನ್ನ ಮಿಲಿಟರಿ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಂಡಿದೆ. ಒಂದ್ ವೇಳೆ ಅಮೆರಿಕದ ಪಡೆಗಳೇನಾದರೂ ಇರಾನ್ನ ಒಳಗೆ ಕಾಲಿಟ್ರೆ ಆ ಸೈನಿಕರ ಕಾಲುಗಳನ್ನು ಕತ್ತರಿಸಿ ಬಿಡ್ತೀವಿ ಅಂತ ಇರಾನ್ನ IRGC ಘರ್ಜಿಸ್ತಾ ಇದೆ. ರಷ್ಯಾದ ಬೆಂಬಲ ನಮಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಚೆಚನ್ ಪಡೆಗಳು ಕೂಡ ನಮ್ಮ ಜೊತೆ ಸೇರಿ ಅಮೆರಿಕದ ವಿರುದ್ಧ ಕಾದಾಡುತ್ತವೆ ಅಂತ IRGC ಹೇಳ್ಕೊತಾ ಇದೆ. ಹಾಗಾದ್ರೆ ಪಶ್ಚಿಮ ಏಷ್ಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಅಮೆರಿಕ ಹಾಗೂ ಇಸ್ರೇಲ್ಗಳ ಗುರಿ ಹೇಗಿದೆ, ಇರಾನ್ ಹೇಗೆಲ್ಲ ದಾಳಿಗಳನ್ನ ಸಂಘಟಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಶ್ಚಿಮ ಏಷ್ಯಾದ ಯುದ್ಧ ಭೀಕರ ತಿರುವನ್ನ ಪಡ್ಕೊಳ್ತಾ ಇದೆ. ಕಳೆದ ರಾತ್ರಿ ಇಸ್ಫಹಾನ್ ಮೇಲೆ ಭಾರಿ ಪ್ರಮಾಣದ ದಾಳಿಗಳನ್ನು ನಡೆಸಿದ್ದ ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ಮಂಗಳವಾರ ಕೂಡ ದಾಳಿಗಳನ್ನು ಮುಂದುವರಿಸಿವೆ. ಇಸ್ಫಹಾನ್ನ ಮಿಲಿಟರಿ ನೆಲೆಗಳ ಮೇಲೆ ಮತ್ತಷ್ಟು ದಾಳಿಗಳು ನಡೆದಿವೆ. ಅಲ್ಲಿ ಸಾಕಷ್ಟು ಹಾನಿ ಕೂಡ ಉಂಟಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಮತ್ತೊಂದು ಸುತ್ತಿನ ದಾಳಿಯನ್ನು ಆರಂಭ ಮಾಡಿದ್ದ ಇಸ್ರೇಲ್ ತೆಹರಾನ್ ಮೇಲೆ ದಾಳಿ ಮಾಡಿತು. ಆ ದಾಳಿಯಲ್ಲಿ ಮಿಸೈಲ್ ಡಿಪೋಗಳು, ಮಿಲಿಟರಿ ಕಾಂಪ್ಲೆಕ್ಸ್ಗಳು ನಾಶ ಆದವು. ಅಲ್ಲಿ ಇನ್ನಷ್ಟು ದಾಳಿಗಳನ್ನು ನಡೆಸುವ ಮುನ್ಸೂಚನೆಯನ್ನ ಇಸ್ರೇಲ್ ಕೊಡ್ತಾ ಇದೆ. ಇದರ ಜೊತೆ ತೆಹರಾನ್ನ ಪಕ್ಕದಲ್ಲಿರುವ ಜನ್ಜನ್ ಪ್ರಾಂತ್ಯದ ಹುಸೇನ್ ಆಜಮ್ ಜನ್ಜಾನ್ ಮಸೀದಿಯ ಮೇಲೆ ಬಾಂಬುಗಳು ಬಿದ್ದಿವೆ. ಮಸೀದಿಯ ಗುಂಬಜ್ಗೆ ಹಾನಿಯಾಗಿದ್ದು ಒಂದಷ್ಟು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇರಾನ್ ಮೇಲೆ ಇದೇ ರೀತಿ ಮುಂದಿನ 1 ವಾರಗಳ ಕಾಲ ದಾಳಿ ಮಾಡುವುದಾಗಿ ಇಸ್ರೇಲ್ ಹೇಳಿಕೊಳ್ತಾ ಇದೆ. ಅದಕ್ಕಾಗಿ 32 ಬಿಲಿಯನ್ ಇಸ್ರೇಲಿ ಶೆಕಲ್ಗಳ ಬಜೆಟ್ ಅನ್ನ ಸಿದ್ಧ ಮಾಡಿಟ್ಟುಕೊಳ್ಳಲಾಗಿದೆ. ಅಂದ್ರೆ ಸುಮಾರು $10 ಬಿಲಿಯನ್ ಹಣವನ್ನ ಇಸ್ರೇಲ್ ಈ ಯುದ್ಧಕ್ಕಾಗಿ ಮೀಸಲಿಡ್ತಾ ಇದೆ. ಇದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ಗಳು ನಡೆಸಿರೋ ದಾಳಿಯಲ್ಲಿ ಇರಾನ್ನ ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದು ದಾಳಿಗೆ ತುತ್ತಾಗಿದ್ದು ಅಲ್ಲಿ ಕ್ಯಾನ್ಸರ್ ಔಷಧಗಳು, ಜನರಿಕ್ ಔಷಧಗಳನ್ನು ತಯಾರು ಮಾಡಲಾಗ್ತಾ ಇತ್ತು ಅಂತ ಇರಾನ್ ಹೇಳಿದೆ. ಆಂಟಿ ಕ್ಯಾನ್ಸರ್ ಔಷಧಗಳು ಮತ್ತು ಅನಸ್ತೇಷಿಯಾ ಹಾಗೆ ಇನ್ನಿತರ ಸ್ಪೆಷಲೈಸ್ಡ್ ಮೆಡಿಸನ್ಗಳು ಅಲ್ಲಿ ನಾಶ ಆಗಿವೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇದರ ಜೊತೆ ಇಸ್ರೇಲ್ ಹಾಗೂ ಇರಾನ್ಗಳ ದಾಳಿಯಲ್ಲಿ ಕ್ವಾಶಮ್ ದ್ವೀಪದಲ್ಲಿನ ಡಿಸಾಲಿನೇಷನ್ ಪ್ಲಾಂಟ್ ಒಂದು ನಾಶ ಆಗಿದ್ದು ಅದನ್ನ ಸದ್ಯಕ್ಕೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ದ್ವೀಪಗಳು ಹಾರ್ಮೋಸ್ ಜಲಸಂಧಿಯ ಸಮೀಪದಲ್ಲಿವೆ. ಅಲ್ಲಿ ಹಡಗುಗಳ ಓಡಾಟವನ್ನ ನಿಯಂತ್ರಿಸುವ ಕೆಲಸವನ್ನ ಈ ದ್ವೀಪಗಳ ಮೂಲಕವೇ ಇರಾನ್ ಮಾಡುತ್ತೆ. ಈ ಪ್ರದೇಶವನ್ನ ನಾಶ ಮಾಡಿದ್ರೆ ಇರಾನ್ಗೆ ಹಾರ್ಮೋಸ್ ಮೇಲಿನ ಹಿಡಿತ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅನ್ನೋ ಲೆಕ್ಕಾಚಾರ ಮಿತ್ರ ಪಡೆಗಳದ್ದು. ಇದರ ನಡುವೆ IDF ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು, ನಾಳೆಯ ಒಳಗಾಗಿ ಇರಾನ್ನ ಬಹುದೊಡ್ಡ ಆಯುಧ ತಯಾರಿಕಾ ಘಟಕವನ್ನು ಕೂಡ ನಾವು ಹೊಡೆದು ಹಾಕ್ತೀವಿ ಅಂತ ಇಸ್ರೇಲ್ನ IDF ಹೇಳಿದೆ. ಈಗಾಗಲೇ ನಾವು ಹೊಡೆದಿರೋ ಹೊಡೆತಕ್ಕೆ ಇರಾನ್ನ 70% ಆಯುಧ ತಯಾರಿಕಾ ಘಟಕಗಳು ನಾಶ ಆಗಿವೆ. ಇನ್ನುಳಿದವುಗಳನ್ನು ಕೂಡ ಆದಷ್ಟು ಬೇಗ ಮುಚ್ಚಿಸಿ ಬಿಡ್ತೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಮತ್ತೊಂದು ಕಡೆ ಲೆಬನಾನ್ನ ಲಿತಾನಿ ನದಿವರೆಗಿನ ಪ್ರದೇಶವನ್ನ ಹೆಂಗಾದರೂ ಮಾಡಿ ವಶಕ್ಕೆ ಪಡಿಬೇಕು ಅಂತ ಇಸ್ರೇಲ್ ಪ್ರಯತ್ನಗಳನ್ನು ಮಾಡ್ತಾ ಅಲ್ಲಿ ದಾಳಿಗಳನ್ನು ತೀವ್ರಗೊಳಿಸಿದೆ. ಈ ದಾಳಿಗಳ ಕಾರಣದಿಂದ ಲೆಬನಾನ್ನಲ್ಲಿ 6 ಲಕ್ಷದಷ್ಟು ಮಂದಿ ಸಿರಿಯಾಗೆ ಪಲಾಯನ ಮಾಡಿದ್ದಾರೆ ಅಂತ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ತಿಳಿಸಿದ್ದಾರೆ. ಹೀಗೊಂದ್ ಕಡೆ ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳ ದಾಳಿ ಜೋರಾಗ್ತಾ ಇದ್ರೆ ಮತ್ತೊಂದು ಕಡೆ ಇರಾನ್ಗೆ ರಷ್ಯಾದ ಬೆಂಬಲ ಸಿಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಕೆಲ ದಿನಗಳ ಹಿಂದಿನಿಂದ ಅಮೆರಿಕದ ಬೇಸ್ಗಳ ಬಗ್ಗೆ ಇರಾನ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇದ್ದ ರಷ್ಯಾ ಈಗ ತನ್ನ ಚೆಚನ್ ಪಡೆಗಳನ್ನೇ ಇರಾನ್ ಪರವಾಗಿ ಕಳುಹಿಸಲಿದೆ ಅನ್ನೋ ಮಾತುಗಳು IRGC ಇಂದ ಕೇಳಿ ಬರ್ತಾ ಇವೆ. ಈ ಚೆಚನ್ ಪಡೆಗಳಿಗೆ ಜಗತ್ತಲ್ಲೇ ಅತ್ಯಂತ ಕ್ರೂರಿ ಪಡೆಗಳು ಅನ್ನೋ ಹಣೆಪಟ್ಟಿ ಕೂಡ ಇದೆ. ಅಮೆರಿಕದ ಸೇನೆ ಏನಾದರೂ ಗ್ರೌಂಡ್ ಅಟ್ಯಾಕ್ಗೆ ಮುಂದಾದ್ರೆ ಅಲ್ಲಿಗೆ ಚೆಚನ್ ಪಡೆಗಳು ಎಂಟ್ರಿ ಕೊಡುವ ಸಾಧ್ಯತೆ ಇರುತ್ತೆ. ಇದನ್ನ ಇರಾನ್ನ ಪ್ರೆಸ್ ಟಿವಿ ಪ್ರಕಟಿಸಿದ್ದು ಇರಾನ್ ಮತ್ತು ರಷ್ಯಾ ನಡುವಿನ ಗಾಢ ಸಂಬಂಧಗಳನ್ನ ಇದು ತೋರಿಸ್ತಾ ಇದೆ. ಇದರ ನಡುವೆ ಅಮೆರಿಕ ಗ್ರೌಂಡ್ ಅಟ್ಯಾಕ್ಗೆ ಸಿದ್ಧ ಆಗ್ತಾ ಇರೋದನ್ನ ಗಮನಿಸಿರುವ ಇರಾನ್ ಈ ಹಿಂದೆ ವೆಲ್ಕಮ್ ಟು ಹೆಲ್ ಅಂತ ಹೇಳಿತ್ತು. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ನಮ್ಮ ನೆಲದ ಮೇಲೆ ಅಮೆರಿಕದ ಸೈನಿಕರು ಕಾಲಿಟ್ರೆ ಆ ಕಾಲುಗಳನ್ನು ಕತ್ತರಿಸಿ ಬಿಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಅಷ್ಟೇ ಅಲ್ಲ, ಯಾವುದೇ ಸೇನೆ ನಮ್ಮ ವಿರುದ್ಧ ದಾಳಿಗಳನ್ನು ಮಾಡಿದ್ರು, ನಮ್ಮ ನೆಲಕ್ಕೆ ಕಾಲಿಟ್ಟರು, ಅವರ ಗತಿ ಇದೇ ಆಗುತ್ತೆ ಅಂತ IRGC ಅಬ್ಬರಿಸ್ತಾ ಇದೆ. ಇನ್ನು ಇರಾನ್ನ ಒಳಗೆ ಇದ್ದು ರೆಜಿಮ್ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ ಇರೋರಿಗೆ ಕೂಡ ಇದೇ ಶಿಕ್ಷೆ ಅಂತ ಹೇಳೋದರ ಮೂಲಕ ಅಮೆರಿಕದ ಸೇನೆಯನ್ನ ಮತ್ತು ಇರಾನ್ನ ಒಳಗಿನ ರೆಜಿಮ್ ವಿರೋಧಿಗಳನ್ನ ಏಕಕಾಲಕ್ಕೆ ಹೆದರಿಸುವ ಪ್ರಯತ್ನವನ್ನ ಇರಾನ್ನ ಆಡಳಿತ ಮಾಡ್ತಾ ಇದೆ. ಇನ್ನು ಇರಾನ್ನ ಒಳಗೆ ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಅನ್ನ ಕೊಡಬಾರದು ಅನ್ನೋ ನಿರ್ಧಾರಕ್ಕೆ IRGC ಬಂದಿದೆ. ಅಲ್ಲಿ ಆಯ್ದ ಜನರಿಗೆ ಮಾತ್ರ ಇಂಟರ್ನೆಟ್ ಸಿಗ್ತಾ ಇದ್ದು
ಕಳೆದ 744 ಗಂಟೆಗಳು ಅಂದರೆ ಸುಮಾರು 4 ವಾರಕ್ಕೂ ಹೆಚ್ಚು ಸಮಯದಿಂದ ಅಲ್ಲಿ ಇಂಟರ್ನೆಟ್ ಅನ್ನು ಕಟ್ ಮಾಡಿದ್ದಾರೆ. ಅದು ಅಲ್ಲಿ ಸರ್ಕಾರದ ವಿರುದ್ಧ ಇರುವವರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಇಂಟರ್ನೆಟ್ ಸಂಪರ್ಕ ಇಲ್ಲದ ಕಾರಣದಿಂದ ಅಲ್ಲಿ ರೆಜಿಮ್ ವಿರುದ್ಧದ ಪ್ರತಿಭಟನೆಗಳನ್ನು ಮಾಡೋದಕ್ಕೆ, ಜನರನ್ನ ಒಟ್ಟುಗೂಡಿಸೋದಕ್ಕಾಗ್ಲಿ, ಏನು ಮಾಡಬೇಕು ಅನ್ನೋ ಬಗ್ಗೆ ಪ್ಲಾನ್ ಹಂಚಿಕೊಳ್ಳೋದಕ್ಕಾಗ್ಲಿ, ಟೂಲ್ ಕಿಟ್ಗಳನ್ನು ಸರ್ಕ್ಯುಲೇಟ್ ಮಾಡೋದಕ್ಕಾಗ್ಲಿ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ರೆಜಿಮ್ ವಿರುದ್ಧದ ಪ್ರತಿಭಟನೆಗಳು ದೊಡ್ಡ ಪ್ರಮಾಣದಲ್ಲಿ ಇರಾನ್ನಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಇರಾನ್ನ IRGC ಮತ್ತು ಬಾಸಿಜ್ ಪಡೆಗಳು ರೆಜಿಮ್ ಪರ ಇರುವವರನ್ನ ಬೀದಿಗಿಳಿಸಿ ಇರಾನಿನ ಬಾವುಟಗಳನ್ನು ಕೈಗೆ ಕೊಟ್ಟು ಅಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗಳನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಗಳು ಕೂಡ ಕರಾಜ್ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಕಾಣಿಸ್ತಾ ಇವೆ. ಹಾಗೆ ವಿದೇಶಿ ನೆಲದಲ್ಲಿ ಅಂದರೆ ಅಮೆರಿಕ ಹಾಗೂ ಇನ್ನಿತರ ದೇಶಗಳಲ್ಲಿ ಇರಾನಿನ ಬೆಂಬಲಿಗರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಹೀಗೆ ಇರಾನ್ ಪರ ಪ್ರತಿಭಟನೆಗಳನ್ನು ಮಾಡ್ತಾ ಇರೋರಲ್ಲಿ ಇರಾನಿನ ನಾಗರಿಕರಿಲ್ಲ. ಬದಲಾಗಿ ಬೇರೆ ಬೇರೆ ದೇಶಗಳ ಮತ್ತು ಅಮೆರಿಕದ ಪ್ರಜೆಗಳು, ಅಲ್ಲಿಗೆ ಬೇರೆ ದೇಶಗಳಿಂದ ವಲಸೆ ಬಂದವರು ಕೆಲವರು ಇರಾನ್ನ ರೆಜಿಮ್ ಪರ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರೆ, ಆ ದೇಶಗಳಲ್ಲಿನ ಇರಾನಿ ವಿದ್ಯಾರ್ಥಿಗಳು ಹಾಗೂ ಇರಾನ್ ನಾಗರಿಕರು ಆ ಪ್ರತಿಭಟನಾಕಾರರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಇರಾನ್ ಬಗ್ಗೆ ಗೊತ್ತಿಲ್ಲದೆ ಅಲ್ಲಿನ ಆಡಳಿತ ಏನು ಮಾಡ್ತಾ ಇದೆ, ಅಲ್ಲಿ ಮಾನವ ಹಕ್ಕುಗಳಿಗೆ ಎಷ್ಟು ಗೌರವ ಕೊಡಲಾಗ್ತಾ ಇದೆ, ನಮ್ಮ ಮೇಲೆ ಎಷ್ಟು ದೌರ್ಜನ್ಯಗಳಾದವು, ಈ ಬಗ್ಗೆ ಮಾಹಿತಿ ಇಲ್ಲದೆ ಇರಾನ್ನ ಪರ ಮಾತಾಡಬೇಡಿ ಅಂತ ವಿದೇಶಿ ನೆಲಗಳಲ್ಲಿ ವಾಸ ಮಾಡುವ ಇರಾನ್ ಮೂಲದ ಪ್ರಜೆಗಳು ಪ್ರತಿಭಟನಾಕಾರರನ್ನ ತರಾಟೆಗೆ ತಗೊಳ್ತಾ ಇದ್ದಾರೆ. ಈ ಮಧ್ಯೆ ಉಗಾಂಡಾದ ಸೇನಾಪತಿ ಇಸ್ರೇಲಿಗೊಂದು ದೊಡ್ಡ ಆಫರ್ ಅನ್ನು ಕೊಡ್ತಾ ಇದ್ದಾರೆ. ಇಸ್ರೇಲ್ ಬಯಸಿದ್ದೇ ಆದ್ರೆ, ಇಸ್ರೇಲ್ ಆಹ್ವಾನವನ್ನು ಕೊಟ್ಟಿದ್ದೇ ಆದ್ರೆ ಇರಾನ್ನ ರೆಜಿಮ್ ವಿರುದ್ಧ ಯುದ್ಧ ಮಾಡೋದಿಕ್ಕೆ, ಇರಾನ್ನ ಒಳಗೆ ನುಗ್ಗೋದಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಉಗಾಂಡಾದ ಸೇನಾ ಮುಖ್ಯಸ್ಥ ಹೇಳಿದ್ದಾನೆ. ಇನ್ನು ಇರಾನ್ ಕೂಡ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ ವಿರುದ್ಧ ಹಾಗೂ ಅರಬ್ ದೇಶಗಳ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದೆ. ಕುವೈತ್ ಮೇಲೆ ಭಾರಿ ದಾಳಿ ನಡೆಸಿರುವ IRGC ಬಹರೇನ್ ಅನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡಿದೆ. ಇಲ್ಲಿವರೆಗೆ 185 ಮಿಸೈಲುಗಳು ಹಾಗೂ 400ಕ್ಕೂ ಹೆಚ್ಚು ಇರಾನಿ ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಬಹರೇನ್ ಹೇಳಿಕೊಂಡಿದೆ. ಇನ್ನು ಕಳೆದ ರಾತ್ರಿ ಅಮೆರಿಕದ 2 MQ-9 ಡ್ರೋನ್ಗಳನ್ನು ನಾವು ಹೊಡೆದಿದ್ದೀವಿ ಅಂತ IRGC ಹೇಳ್ಕೊಳ್ತಾ ಇದ್ರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೆ ಇರಾನ್ ನಡೆಸಿದ ದಾಳಿಯಲ್ಲಿ ಮಿಸೈಲ್ಗಳ ಡೆಬ್ರಿ ಬಿದ್ದು 4 ಜನ ಸಾವಿಗೀಡಾಗಿದ್ದಾರೆ. UAEಯ ಕಡಲ ತೀರದಲ್ಲಿ ನಿಂತಿದ್ದ ತೈಲ ಹಡಗಂದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನು ಮಾಡಿದೆ. ಇದರ ಜೊತೆ ಇರಾನ್ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇದೆ. ಟೆಲ್ ಅವೀವ್ ಅಲ್ಲಿ ಐರನ್ ಡೋಮ್ಗಳು ಸಾಕಷ್ಟು ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿವೆ. ಆದರೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಡೆಬ್ರಿ ಬಿದ್ದು ಕೂಡ ಅಲ್ಲಿ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ. ಇನ್ನು ಇರಾನ್ನ ದಾಳಿಯಲ್ಲಿ 15ಕ್ಕೂ ಹೆಚ್ಚು ಮಂದಿ ಇಸ್ರೇಲಿಗರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಸಾಕಷ್ಟು ಕಟ್ಟಡಗಳಿಗೆ ಹಾನಿ ಉಂಟಾಗಿದೆ. ಇಸ್ರೇಲ್ನ ಮುಂಜಾಗ್ರತಾ ಕ್ರಮಗಳಿಂದಾಗಿ ಅಲ್ಲಿ ಸಾವಿನ ಪ್ರಮಾಣ ಕಡಿಮೆ ಕಾಣ್ತಾ ಇದೆ. ಇನ್ನು IRGC ಸ್ಟೇಟ್ ಆಫ್ ಹಾರ್ಮೋಸ್ ಅಲ್ಲಿ ಕೂಡ ದಾಳಿಗಳನ್ನು ತೀವ್ರಗೊಳಿಸಿದೆ. ಮಂಗಳವಾರ ಅಮೆರಿಕ ಮತ್ತು ಇಸ್ರೇಲಿಗೆ ಸೇರಿದ ವೆಸಲ್ಗಳನ್ನು ನಾವು ಹೊಡೆದಿದ್ದೀವಿ ಅಂತ IRGC ಹೇಳಿಕೊಂಡಿದೆ. ಇದರ ನಡುವೆ ಇರಾಕ್ ನಮಗೆ ಸಹಾಯ ಮಾಡ್ತಾ ಇದೆ, ಅದಕ್ಕಾಗಿ ಇರಾಕ್ನ ಮುಸ್ಲಿಮರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಅಂತ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಆದರೆ ಇರಾಕ್ಕಲ್ಲಿರೋ ಎಲ್ಲ ನಾಗರಿಕರು ಕೂಡ ಇರಾನ್ನ ಬೆಂಬಲಕ್ಕೆ ನಿಂತಿಲ್ಲ. ಬದಲಾಗಿ ಅಲ್ಲಿರುವ ಶಿಯಾ ಬಂಡುಕೋರರು ಹಾಗೂ ಶಿಯಾ ಜನಾಂಗ ಇರಾನ್ಗೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಕುರ್ದರಂತೂ ಇರಾನ್ ವಿರುದ್ಧ ನಿಂತಿದ್ದಾರೆ. ಅವರು ಒಂದೇ ಒಂದು ಕರೆಗಾಗಿ ಕಾಯ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಇರಾಕ್ಕಲ್ಲಿನ ಎಲ್ಲ ಮುಸ್ಲಿಮರು ನಮಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳೋ ಮೂಲಕ ಅರಬ್ ದೇಶಗಳಲ್ಲಿನ ಮುಸ್ಲಿಮರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ಅರಬ್ಬರು ಹೇಳ್ತಾ ಇದ್ದಾರೆ. ಇನ್ನು ಇರಾನ್ IRGC ಇಸ್ಲಾಮಿಕ್ ರೆಜಿಮನ್ನು ಉಳಿಸ್ಕೊಳ್ಳೋದಕ್ಕೆ ಅಂತಲೇ ಸಾಕಷ್ಟು ಪ್ರೋ ಗವರ್ನಮೆಂಟ್ ರ್ಯಾಲಿಗಳನ್ನು ಮಾಡಿಸ್ತಾ ಇದೆ. ರೆಜಿಮ್ ವಿರುದ್ಧ ಇರೋರಲ್ಲಿ ಭಯವನ್ನು ಹುಟ್ಟಿಸೋದಕ್ಕಾಗಿ IRGC ಹಗಲು ರಾತ್ರಿ ಅಲ್ಲಿ ಆಯುಧಗಳನ್ನಿಟ್ಕೊಂಡು ವಾಹನಗಳಲ್ಲಿ ಗಸ್ತು ತಿರುಗುತ್ತಾ ಇದೆ. ಕೆಲವರನ್ನ ಇರಾನ್ ವಿರುದ್ಧ ಜಾಸೂಸಿ ಮಾಡಿದರು ಅನ್ನೋ ಆರೋಪ ಹೊರಿಸಿ ಬಂಧಿಸಲಾಗಿದೆ. ಮತ್ತೆ ಕೆಲವರನ್ನ ನೇಣಿಗೂ ಹಾಕಿದ್ದಾರೆ. ಇದು ಅಲ್ಲಿನ ಜನರಲ್ಲಿ ರೆಜಿಮ್ ವಿರುದ್ಧ ಭಯವನ್ನು ಮಾತ್ರ ಅಲ್ಲ, ದ್ವೇಷವನ್ನು ಕೂಡ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಇದರ ನಡುವೆ ಮೊನ್ನೆ ಸ್ಪೇನ್ ಅಮೆರಿಕದ ಯುದ್ಧ ವಿಮಾನಗಳಿಗೆ ತಮ್ಮ ಏರ್ ಬೇಸ್ ಅನ್ನ ಬಳಸ್ಕೊಳ್ಳೋದಕ್ಕೆ ನಿರಾಕರಿಸಿತ್ತು. ಈಗ ಅದೇ ತೀರ್ಮಾನವನ್ನ ಇಟಲಿ ಕೂಡ ಪ್ರಕಟಿಸಿದೆ. ನಮ್ಮ ಏರ್ ಬೇಸ್ ಅನ್ನ ಅಮೆರಿಕದ ಯುದ್ಧ ವಿಮಾನಗಳಿಗೆ ನಾವು ಕೊಡೋದಿಲ್ಲ ಅಂತ ಇಟಲಿ ಹೇಳಿದೆ. ಹಾಗೆ ಬ್ರಿಟನ್ ಯಾವುದೇ ಕಾರಣಕ್ಕೂ ತನ್ನ ಸೇನೆಯನ್ನ ಇರಾನ್ ವಿರುದ್ಧ ಕಳುಹಿಸೋದಿಲ್ಲ ಅನ್ನೋ ಮಾತನ್ನ ಅಮೆರಿಕಾಗೆ ತಿಳಿಸಿದೆ. ಇದರಿಂದ ಕೆರಳಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೀರ್ ಸ್ಟಾರ್ಮರ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಫ್ರಾನ್ಸ್ ಕೂಡ ಇಸ್ರೇಲಿಗೆ ಬರ್ತಾ ಇದ್ದ ಅಮೆರಿಕ ಯುದ್ಧ ವಿಮಾನಗಳು ಫ್ರಾನ್ಸ್ನ ಬೇಸ್ಗಳಲ್ಲಿ ಇಳಿಯೋದಕ್ಕೆ ಅವಕಾಶ
ಅವಕಾಶ ಕೊಟ್ಟಿಲ್ಲ. ಇದನ್ನು ಕೂಡ ಟ್ರಂಪ್ ತೀವ್ರವಾಗಿ ಖಂಡಿಸಿದ್ದಾರೆ. ಇರಾನ್ ಅನ್ನೋ ಕಟುಕನ ವಿರುದ್ಧ ಫ್ರಾನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಟ್ರಂಪ್ ತಮ್ಮ ಯಥಾ ಪ್ರಕಾರದ ಶೈಲಿಯಲ್ಲಿ ಆರೋಪ ಮಾಡಿದ್ದಾರೆ. ಗೆಳೆಯರೆ, ಯುರೋಪಿಯನ್ ದೇಶಗಳ ಜೊತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭದಿಂದಲೂ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿಲ್ಲ. ಇಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಇರಾನ್ ಮೇಲಿನ ಸಿಂಪತಿಗಾಗಿ ಯುರೋಪಿಯನ್ ದೇಶಗಳು ಅಮೆರಿಕಾಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಲ್ಲ, ಆದರೆ ಅಮೆರಿಕ ಅಧ್ಯಕ್ಷನ ಅಹಂಕಾರ ಮತ್ತು ಅಷಡ್ಢಾಳತನಗಳ ಕಾರಣದಿಂದ ಯುರೋಪ್ ಮತ್ತದರ ನಾಯಕರು ಅಮೆರಿಕಾದಿಂದ ದೂರ ಆಗ್ತಾ ಇದ್ದಾರೆ. ಅದರ ಪರಿಣಾಮಗಳನ್ನು ಇಸ್ರೇಲ್ ಮತ್ತು ಅರಬ್ ದೇಶಗಳು ಅನುಭವಿಸಬೇಕಾಗಿ ಬರುತ್ತೆ. ಹಾಗೆ ಇಲ್ಲಿ ಯುರೋಪಿಯನ್ ದೇಶಗಳ ಸಹಾಯ ಸಿಗ್ತಿಲ್ಲ ಅಂದ ಕೂಡಲೇ ಆ ಎಲ್ಲ ದೇಶಗಳ ಮೇಲೆ ಹರಿಹಾಯ್ತಾ ಇರೋ ಟ್ರಂಪ್ ಯಾವೆಲ್ಲ ದೇಶಗಳು ಹಾರ್ಮೋಸ್ ಬ್ಲಾಕೆಡ್ನಿಂದ ವಿಮಾನ ಇಂಧನದ ಕೊರತೆಯನ್ನು ಎದುರಿಸ್ತಾ ಇವೆಯೋ ಅವರು ನಮ್ಮಿಂದಲೇ ಆ ಇಂಧನವನ್ನು ಖರೀದಿ ಮಾಡಲಿ, ಇಲ್ಲದೇ ಇದ್ರೆ ಅವರೇ ನೇರವಾಗಿ ಹಾರ್ಮೋಸ್ಗೆ ಹೋಗಿ ಅಲ್ಲಿಂದ ಇಂಧನವನ್ನು ತುಂಬಿಸ್ಕೊಂಡು ಬರಲಿ ಅಂತ ಹೇಳೋದ್ರ ಮೂಲಕ ನಿಮಗಾಗಿ ನೀವು ಫೈಟ್ ಮಾಡ್ಕೊಳ್ಳಿ ಅಥವಾ ನಿಮಗಾಗಿ ಫೈಟ್ ಮಾಡ್ತಾ ಇರೋ ನಮಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ಯುರೋಪ್ ದೇಶಗಳ ಮೇಲಿನ ಅಸಹನೆಯನ್ನ ಟ್ರಂಪ್ ಹೊರ ಹಾಕ್ತಾ ಇದ್ದಾರೆ. ಇದು ನ್ಯಾಟೋ ಮತ್ತು ಅಮೆರಿಕ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಟರ್ಕಿಯ ಮೇಲೆ ಕೂಡ ಇರಾನ್ ಮಿಸೈಲ್ಗಳ ಪ್ರಯೋಗವನ್ನು ಮಾಡಿದೆ. ಟರ್ಕಿಯ ವಾಯು ಪ್ರದೇಶವನ್ನ ಪ್ರವೇಶ ಮಾಡಿದ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ನ್ಯಾಟೋದ ಏರ್ ಡಿಫೆನ್ಸ್ ಹೊಡೆದು ಕೆಡವಿರೋದಾಗಿ ಹೇಳ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹೆಚ್ಚಾಗ್ತಾ ಇದೆ. ಅದು ಮತ್ತೆ ಬ್ಯಾರಲ್ಗೆ $115 ವರೆಗೆ ಏರಿಕೆ ಆಗಿರೋದ್ರಿಂದ ಈ ಯುದ್ಧ ಶುರುವಾದ ನಂತರ ತೈಲ ಬೆಲೆ 58% 60% ಏರಿಕೆಯನ್ನ ದಾಖಲಿಸಿದಂತಾಗಿದೆ. ಇದು ಗೆಳೆಯರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಡೆದಿರುವ ಒಂದಷ್ಟು ಪ್ರಮುಖ ಘಟನೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.